ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪ್ರೆಸೆಂಟ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಬಿಗ್ ಬಾಸ್ ಮನೆಯಲ್ಲಿ ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಮಾತುಕತೆಗಳು ಬಂತು ಅನ್ನೋದನ್ನು ರ್ಯಾಂಡಮ್ ಆಗಿ ನೋಡ್ಕೊಂಡು ಬರೋಣ. ಸೊ ಸ್ಯಾಟರ್ಡೆ ಎಪಿಸೋಡ್ಗೆ ಎಲ್ಲರೂ ಕಾಯ್ತಾ ಇದ್ರು. ಆಮೇಲೆ ಯಾರಿಗೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಒಂದು ಕ್ಲಾಸ್ ಸಿಗ್ಬೋದು ಅಥವಾ ಯಾರಿಗೆ ಒಂದು ಕಿಚ್ಚನ ಕಿವಿ ಮಾತು ಸಿಗ್ಬೋದು ಅಂತ ಎಲ್ಲರೂ ಕಾಯ್ತಾ ಇದ್ರು. ಬಟ್ ಪ್ರೋಮೋವನ್ನು ಬಿಟ್ಟಾಗ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ರಕ್ಷಿತ್ ಅವ್ರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾರೆ, ಅಥವಾ ರಕ್ಷಿತ್ ಅವರು ರಘು ಮತ್ತೆ ಗಿಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ಇಟ್ಟಿದ್ದಾರೆ, ಅಥವಾ ಯಾರ ಜೊತೆನೂ ಬೇರೆಯವ್ರ ಜೊತೆ ಮಾತಾಡಂಗಿಲ್ಲ, ಯಾರ ಜೊತೆನೂ ಸೇರಂಗಿಲ್ಲ, ಆ ತರ ಒಂದು ಪೋಟ್ರೆ ಆಗ್ತಾ ಇದ್ರು ರಕ್ಷಿತ್ ಅವರು. ಸೊ ಅದನ್ನ ಸುದೀಪ್ ಅವರು ಬಗೆಹರಿಸಿದ್ದಾರೆ. ಆಮೇಲೆ ಆ ಮಾತುಗಳನ್ನ ಸುದೀಪ್ ಅವರು ಕಿವಿ ಮಾತುಗಳನ್ನ ಹೇಳ್ತಾರೆ, ಆಮೇಲೆ ಬುದ್ಧಿ ಮಾತುಗಳನ್ನ ಕೆಲವೊಬ್ರಿಗೆ ಹೇಳ್ತಾರೆ. ಬಟ್ ಇಲ್ಲಿ ಸರ್ಪ್ರೈಸಿಂಗ್ ಅಂತ ಅನ್ಸಿದ್ದು ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು. ಬಟ್ ಓಕೆ, ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ, ಈ ವೀಕ್ ಫುಲ್ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಲಾಸ್ಟ್ ವೀಕ್ ಅಲ್ಲಿ ರಾಶಿಕ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಎಲ್ಲೋ ಒಂದ್ ಕಡೆ ಕಿಚ್ಚನ ಚಪ್ಪಾಳೆ ಅಲ್ಲಿ ಸಿಗದೆ ಇರೋ ಕಾರಣ ಕಿಚ್ಚ ಸುದೀಪ್ ಅವರು ಇಲ್ಲಿ ಹೊರಗಡೆ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ರು. ಯಾಕಂದ್ರೆ ಅಶ್ವಿನಿ ಅವ್ರನ್ನ ಮಾತ್ರ ಗುರುತಿಸಿ ಒಂದು ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟಿದ್ದಾರೆ. ರಾಶಿಕ್ ಅವರು ಚೆನ್ನಾಗಿ ಆಟ ಆಡಿದ್ದಾರೆ, ಯಾಕೆ ರಾಶಿಕ್ ಅವರಿಗೆ ಕೊಟ್ಟಿಲ್ಲ ಅನ್ನೋದು. ಸೊ ನಂಗೂ ಹಂಗೆ ಅನಿಸ್ತು. ಈಗ ಲಾಸ್ಟ್ ವೀಕ್ ಅಲ್ಲಿ ರಾಶಿಕ್ ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ಅಲ್ಲಿ ಅವ್ರಿಗೆ ಉತ್ತಮನೂ ಸಿಗಲ್ಲ, ಈ ಕಡೆ ಕಿಚ್ಚನ ಚಪ್ಪಾಳೆನೂ ಸಿಗಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಅವರ ಆಟ ಆಗಿರ್ಬೋದು ಅಥವಾ ಅವರ ಒಂದು ಏನ್ ಆಕ್ಟಿವ್ನೆಸ್ ಆಗಿರ್ಬೋದು ಎಲ್ಲೋ ಕಾಣಿಸ್ಲಿಲ್ಲ, ಅಥವಾ ಮನೆಯವ್ರು ಎಲ್ಲೂ ಗುರುತಿಸ್ಲಿಲ್ಲ. ಧನುಷ್ ಅವ್ರು ಮತ್ತೆ ರಕ್ಷಿತ್ ಅವ್ರನ್ನ ಗುರುತಿಸಿದ್ದಾರೆ. ಅಲ್ಲಿ ರಕ್ಷಿತ್ ಅವ್ರದ್ದು ಆಟ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅಲ್ಲಿ ರಕ್ಷಿತ್ ಅವ್ರಿಗೆ ಉತ್ತಮ ಕೊಡೋದಾಗಿರ್ಬೋದು, ಅಥವಾ ಧನುಷ್ ಅವರು ಈ ಹಿಂದೆ ತುಂಬಾ ಸತಿ ಉತ್ತಮ ತಗೊಂಡಿದ್ದಾರೆ ಅಥವಾ ಆಟ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಅದು ಎಲ್ಲೋ ಒಂದ್ ಕಡೆ ಆದ್ರೆ ಇಲ್ಲಿ ರಾಶಿಕ್ ಅವರು ಎಲ್ಲದಕ್ಕೂ ಅವರು ಒಂಥರ ಗೇಮ್ ಮಾಸ್ಟರ್ ಅಂತಾನೆ ಹೇಳ್ಬೋದು. ಇಡೀ ಮಹಿಳಾ ತಂಡದಲ್ಲಿ ಏನಿದೆ ಅಥವಾ ಒಂದು ಈ ಲೇಡೀಸ್ ಅಲ್ಲಿ ಆಟ ಆಡೋದ್ರಲ್ಲಿ ರಾಶಿಕ್ ಅವ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಗುರುತಿಸ್ಲಿಲ್ಲ, ಅಥವಾ ಕಿಚ್ಚ ಸುದೀಪ್ ಅವರು ಅವರನ್ನ ಗುರುತಿಸ್ಲಿಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಅವ್ರು ಚೆನ್ನಾಗಿ ಆಟ ಆಡಿದ್ದಾರೆ ಅಂತೂ ಹೇಳಿಲ್ಲ. ಯಾಕಂದ್ರೆ ಈ ಹಿಂದೆ ರಕ್ಷಿತ್ ಅವ್ರು ಆಟ ಆಡಿದಾಗ ಎಲ್ಲೋ ಒಂದ್ ಕಡೆ ರಕ್ಷಿತ್ ಅವ್ರಿಗೆ ಹೇಳ್ತಾರೆ, ನೀವು ತುಂಬಾ ಚೆನ್ನಾಗಿ ಆಟವನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಆಟವನ್ನ ಚೆನ್ನಾಗಿ ಆಡ್ತೀರಾ ಅನ್ನೋದು. ಎಲ್ಲ ರಾಶಿಕ್ ಅವ್ರಿಗೆ ಆ ಮಾತುಗಳು ಬಂದಿಲ್ಲ, ಅಥವಾ ರಾಶಿಕ್ ಅವ್ರಿಗೆ ಉತ್ತಮ ಸಿಗ್ಲಿಲ್ಲ. ಅದ್ಯಾಕೋ ತುಂಬಾ ಅಂದ್ರೆ ಇವತ್ತು ಅಶ್ವಿನಿ ಅವ್ರಿಗೆ ಕೊಟ್ಟಿದ್ದ ಕಾರಣ ಅದೆಲ್ಲೋ ಒಂದ್ ಕಡೆ ಹೈಲೈಟ್ ಆಗ್ತಾ ಇತ್ತು, ಅಥವಾ ಅದನ್ನ ಇಟ್ಕೊಂಡು ರೋಲ್ ಮಾಡ್ತಾ ಇದ್ದಾರೆ ಈಗ ಸುದೀಪ್ ಅವ್ರ ವಿರುದ್ಧವಾಗಿ. ಹಾಗಾಗಿ ಆಮೇಲೆ ಇಡೀ ಸೀಸನ್ ನ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಸಿಕ್ಕಿತ್ತು. ಸೊ ಓಕೆ, ಫೇರ್ ಅಂತ ಅನಿಸ್ತು. ಧ್ರುವಂತ್ ಅವ್ರ ಆಟ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾರೆ, ಅಥವಾ ಮಾತು ಅಂತ ಬಂದಾಗ ಅವರಷ್ಟಕ್ಕೆ ಅವ್ರು ಮಾತಾಡೋದು ಅಥವಾ ಚೆನ್ನಾಗತ್ತೆ. ಎಲ್ಲೋ ಒಂದ್ ಕಡೆ ಅವ್ರು ಸೀಕ್ರೆಟ್ ರೂಮ್ ಇಂದ ಬಂದಾದ್ಮೇಲೆ ಅಂತ ಸ್ವಲ್ಪ ಚೇಂಜ್ ಆಗಿದ್ದಾರೆ. ಅಶ್ವಿನಿ ಅವ್ರ ಜೊತೆ ಸೇರ್ಕೊಂಡು ಅಥವಾ ಅಲ್ಲಿ ಮನೆಯವರ ವಿಚಾರವನ್ನ ಮಾತಾಡೋದಾಗಿರ್ಬೋದು, ಈ ತರ ಮಾಡ್ತಿದ್ದಾರೆ. ಇನ್ನು ಅವರ ವಿಚಾರಕ್ಕೆ ಅಂತ ಬಂದಾಗ ಧ್ರುವಂತ್ ಅವ್ರಿಗೆ ಇಡೀ ಸೀಸನ್ ಅಲ್ಲಿ ಕೊಟ್ಟಿರೋದು ಸಾಕಷ್ಟು ಜನಕ್ಕೆ ಖುಷಿ ಇದೆ. ಈಗ ರಘು ಅವರು ಅದನ್ನ ಹೇಳ್ತಿದ್ರು, ಓಕೆ ಧ್ರುವಂತ್ ಅವ್ರಿಗೆ ಸಿಕ್ಕಿದ್ ನಂಗೆ ಏನು ಬೇಜಾರಾಗಿಲ್ಲ ಅನ್ನೋದು. ಈಗ ಅಶ್ವಿನಿ ಅವ್ರಿಗೂ ಕೂಡ ಅಷ್ಟೇ ಒಂಥರ ಗತ್ತ ತರ ಬಂದಿದೆ, ಅಂದ್ರೆ ಒಂದು ಹೆಮ್ಮೆ ತರ ಪ್ರೌಡ್ ಫೀಲ್ ಆಗಿದೆ. ಸೊ ಅಲ್ಲಿ ಕೂಗ್ತಾರೆ ಕೂಡ. ಈಗ ಧ್ರುವಂತ್ ಅವ್ರಿಗೆ ಬಂದದ್ದು ಮನೆ ಬೇರೆಯವ್ರಿಗೆ ಖುಷಿ ಆಗಿದೆಯಲ್ಲೋ, ಬಟ್ ರಕ್ಷಿತ್ ಅವ್ರಿಗೆ ತುಂಬಾ ಖುಷಿ ಆಗಿದೆ. ಸೊ ರಕ್ಷಿತ್ ಅವರ ಅಲ್ಲಿ ಒಂದು ಬಿಹೇವಿಯರ್ ಆಗಿರ್ಬೋದು, ಆ ಒಂದು ಖುಷಿ ಪಡುವ ಸಂದರ್ಭ ಆಗಿರ್ಬೋದು, ಎಲ್ಲರಿಗಿಂತ ಅವರೇ ಖುಷಿ ಪಟ್ಟಿದ್ದ ಅಲ್ಲಿ ನೋಡ್ಬೇಕಾದ್ರೆ. ಸೊ ಹಾಗಾಗಿ ಧ್ರುವಂತ್ ಅವ್ರಿಗೆ ಸಿಕ್ಕಿದ್ದು ರಕ್ಷಿತ್ ಅವ್ರಿಗೆ ತುಂಬಾನೇ ಖುಷಿ ಆಗಿದೆ. ಈ ವಿಷಯ ಹೊರಗಡೆ ತುಂಬಾ ಟ್ರೋಲ್ ಆಗ್ತಿರೋದಾಗಿರ್ಬೋದು, ಅಥವಾ ಧ್ರುವಂತ್ ಅವ್ರಿಗೆ ಸಿಕ್ಕಿದ್ದು ಫೇರ್ ಅನ್ಫೇರ್ ಅನ್ನೋದಕ್ಕಿಂತ ಸೊ ಅವ್ರ ಆಟವನ್ನ ಗಮನಿಸಿದಂತ ಕಿಚ್ಚ ಸುದೀಪ್ ಅವ್ರಿಗೆ ಅದು ಕೊಟ್ಟಿರಿ, ಈ ಸೀಸನ್ ನ ಒಂದು ಕಿಚ್ಚನ ಚಪ್ಪಾಳೆ ಅವ್ರಿಗೆ ಕೊಟ್ಟಿರೋದು ಎಲ್ಲೋ ಒಂದ್ ಕಡೆ ಫೇರ್ ಅಂತ ನೆನೆಸ್ತಾ ಇತ್ತು. ಯಾಕಂದ್ರೆ ಅವರ ವ್ಯಕ್ತಿತ್ವ ಅಂತ ಬಂದಾಗ ಎಲ್ಲೂ ಅವರು ಜಗ್ಲಿಲ್ಲ, ಅಥವಾ ಅವರು ಟಾಸ್ಕ್ ಅಂತ ಬಂದಾಗ ಎಲ್ಲೂ ಕುಗ್ಗಿ ಹೋಗಿಲ್ಲ, ಅಥವಾ ಏನೇ ಒಂದು ಮಾತು ಬಂದಾಗ ಈಗ ಎಷ್ಟೇ ಅವ್ರಿಗೆ ಎಮೋಷನಲಿ ಅವರು ಎಷ್ಟೇ ಬೇರೆಯವ್ರ ಮೇಲೆ ಕನೆಕ್ಷನ್ ಇದ್ರು ಕೂಡ ಅದನ್ನ ಆ ಸೆಕೆಂಡ್ಗೆ ಅಂದ್ರೆ ಟಾಸ್ಕ್ ಅಂತ ಬಂದಾಗ ಅದನ್ನ ಮರಿತಾರೆ. ಈಗ ಮಲ್ಲಮ್ಮನ್ ಜೊತೆ ಅವ್ರಿಗೆ ಕನೆಕ್ಷನ್ ತುಂಬಾ ಇತ್ತು, ಆ ಒಂದು ಕನೆಕ್ಷನ್ ಅವ್ರು ಹೋದಾದ್ಮೇಲೆ ಮತ್ತೆ ಅವರ ನಿಜ ಅಂದ್ರೆ ಆ ಒಂದು ರಿಯಾಲಿಟಿಗೆ ಬರ್ತಾರೆ ಧ್ರುವಂತ್ ಅವರು. ಸೊ ಹಾಗಾಗಿ ಧ್ರುವಂತ್ ಅವ್ರ ಆ ಬಿಹೇವಿಯರ್ ಇಲ್ಲಿ ತನಕ ಬರ್ಬೇಕಾದ್ರೆ ಆ ಬಿಹೇವಿಯರ್ ಆಗಿರ್ಬೋದು. ಈಗ ಕಿಚ್ಚನ ಚಪ್ಪಾಳೆ ಸಿಗೋದು ತುಂಬಾ ಅಪರೂಪ, ಅಂದ್ರೆ ಈ ಸೀಸನ್ ಅಲ್ಲಿ ಅಷ್ಟು ಕಡಿಮೆ ಸಿಕ್ಕಿರೋದು, ಒಂದು 6 ಜನಕ್ಕೆ ಈಗ ಸಿಕ್ಕಿರೋದು ಈಗ ಲೆಕ್ಕ ಹಾಕಿದ್ರೆ. ಸೊ ಹಾಗಾಗಿ ಕಿಚ್ಚನ ಚಪ್ಪಾಳೆ ಸಿಗೋದು ಏನು ಒಂದು ದೊಡ್ಡ ಮಾತಲ್ಲ, ಅಥವಾ ಅವರ ಕಿಚ್ಚನ ಚಪ್ಪಾಳೆಗೆ ಸಾಕಷ್ಟು ಜನ ಅಲ್ಲಿ ಆಟ ಆಡೋದು ಚೆನ್ನಾಗಿ ಆಟ ಆಡ್ತಾರೆ, ಈ ವಾರ ಪೂರ್ತಿ ಚೆನ್ನಾಗಿ ಆಟ ಆಡ್ಕೊಂಡು ಬರ್ತಾರೆ. ಇನ್ನು ಧ್ರುವಂತ್ ಅವ್ರಿಗೆ ಸಿಕ್ಕಿದ್ದು ಕೂಡ ಓಕೆ ಫೇರ್ ಅಂತ ಅನಿಸ್ತು. ಅದು ಅಲ್ಲದೆ ಅವರು ಸ್ಟಾರ್ಟಿಂಗ್ ಇಂದನೂ ನಾಮಿನೇಟ್ ಆಗ್ತಾ ಬರ್ತಿದ್ರು, ಆ ಸ್ಟಾರ್ಟಿಂಗ್ ಇಂದನೂ ನಾಮಿನೇಟ್ ಆಗ್ತಾ ಬಂದಿದ್ರು ಕೂಡ ಸೇವ್ ಆಗ್ತಾನೆ ಇದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಧ್ರುವಂತ್ ಅವರು ನಾಮಿನೇಟ್ ಆಗಿಲ್ಲ ಅನ್ನೋ ಮಾತೇ ಇಲ್ಲ. ಯಾಕಂದ್ರೆ ಒಂದು ಕಡೆ ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ತಾರೆ, ಇನ್ನೊಂದ್ ಕಡೆ ಮನೆಯವ್ರು ಸೇರಿ ನಾಮಿನೇಟ್ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಇಂದನೂ ಇಲ್ಲಿ ತನಕ ಅವರು ಡೈರೆಕ್ಟ್ ಆಗಿ ನಾಮಿನೇಟ್ ಆಗ್ತಾನೆ ಬರ್ತಿದ್ದಾರೆ. ಸೊ ಹಾಗಾಗಿ ಆ ಒಂದು ಚಪ್ಪಾಳೆ ಅವರಿಗೆ ಸೂಕ್ತ ಅಂತ ಅನಿಸ್ತಾ ಇತ್ತು. ಆಮೇಲೆ ಕೆಲವೊಂದಿಷ್ಟು ಡಿಸ್ಕಷನ್ಗಳಾಯ್ತು ಆ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ. ಗಿಲ್ಲಿ ಅವರ ವಿಷಯ ಆಗಿರ್ಬೋದು, ರಘು ಅವರ ವಿಷಯ ಆಗಿರ್ಬೋದು, ಕಾವ್ಯ ಅವರ ವಿಷಯ ಆಗಿರ್ಬೋದು, ಈ ತರ ಸಾಕಷ್ಟು ವಿಷಯಗಳು ಅವರಿಗೆ ಕಿವಿ ಮಾತುಗಳಾಗಿತ್ತು. ಈ ಸ್ಯಾಟರ್ಡೆ ಎಪಿಸೋಡ್ ಏನಾಗಿರುತ್ತೆ, ಸುದೀಪ್ ಅವ್ರು ಬಂದು ಏನ್ ಅಲ್ಲಿ ಇನ್ಕರೆಕ್ಟ್ ಆಗಿದೆಯೋ ಅದನ್ನ ಕರೆಕ್ಟ್ ಮಾಡುವಂತ ಒಂದು ಸ್ಟೇಜ್ ಆಗಿರುತ್ತೆ. ಸೊ ಅಲ್ಲಿ ಸುದೀಪ್ ಅವ್ರು ಕೆಲವೊಂದು ಮಾತುಗಳನ್ನ ಆಗಿರ್ಬೋದು ಅಥವಾ ಕಿವಿ ಮಾತುಗಳನ್ನ ಹೇಳ್ತಾರೆ. ಬಟ್ ಆ ಒಂದು ವಿಷಯವನ್ನ ಇಟ್ಕೊಂಡು ಈಗ ಅಶ್ವಿನಿ ಅವರಿಗೆ ಮತ್ತೆ ಧ್ರುವಂತ್ ಅವ್ರಿಗೆ ಸಿಕ್ಕಿರೋ ಕಿಚ್ಚನ ಚಪ್ಪಾಳೆಯನ್ನ ಇಟ್ಕೊಂಡು ಹೊರಗಡೆ ಸುದೀಪ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಅನ್ನ ಮಾಡ್ತಿರೋದಾಗಿರ್ಬೋದು, ಈ ತರ ಮಾಡ್ತಿದ್ದಾರೆ. ಬಟ್ ಅದು ಎಲ್ಲೋ ಒಂದ್ ಕಡೆ ಅವತ್ತು ಗಿಲ್ಲಿಗೆ ಕೊಟ್ಟಾಗ ಯಾರು ಈ ತರ ಟ್ರೋಲ್ ಮಾಡಿಲ್ಲ, ಅಶ್ವಿನಿಗೆ ಕೊಟ್ಟಾಗ ಮಾತ್ರ ಈ ತರ ಟ್ರೋಲ್ ಮಾಡ್ತಿದ್ದಾರೆ ಅಂದ್ಮೇಲೆ
ಬೇರೆಯವ್ರಿಗೆ ಇಷ್ಟ ಆಗದಿರೋದು ಸುದೀಪ್ ಅವ್ರಿಗೂ ಇಷ್ಟ ಆಗಬಾರ್ದು ಅನ್ನೋದು ಏನಾದ್ರು ಜನರ ಥಾಟ್ ಆಗಿರುತ್ತೆ, ಅಥವಾ ಯಾರು ಈ ತರ ಟ್ರೋಲ್ ಮಾಡ್ತಿದ್ದಾರೆ ಅವರ ಥಾಟ್ ಆಗಿರುತ್ತಾ ಗೊತ್ತಿಲ್ಲ. ಬಟ್ ಅಶ್ವಿನಿ ಅವ್ರಿಗೆ ಈ ವಾರಕ್ಕೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಓಕೆ ಅಂತ ಅನಿಸ್ತು. ಅವ್ರು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಇನ್ನು ಸಂಡೇ ಎಪಿಸೋಡ್ ಅಲ್ಲಿ ಫುಲ್ ಫನ್ ಆಗಿತ್ತು, ಫನ್ ಅಲ್ಲೇ ಹೋಗ್ತಿತ್ತು. ಆಮೇಲೆ ಗಿಲ್ಲಿ ಅವ್ರಿಗೆ ಮಾತಾಡೋದಾಗಿರ್ಬೋದು ಅಥವಾ ಗಿಲ್ಲಿ ಅವರ ಕಾಮಿಡಿಗೆ ಸುದೀಪ್ ಅವರು ಯಾವಾಗ್ಲೂ ನಗ್ತಾ ಇರ್ತಾರೆ. ಇನ್ನು ಸಂಡೇ ಎಪಿಸೋಡ್ ಅಲ್ಲೂ ಹಂಗೆ ಆಗಿತ್ತು. ಸೊ ಹಾಗಾಗಿ ಸಂಡೇ ಎಪಿಸೋಡ್ ಅಲ್ಲೂ ಕೆಲವೊಂದಿಷ್ಟು ಮಾತುಗಳಂದ್ರೆ ಈಗ ಎಸ್ ಆರ್ ನೋ ಏನಿರುತ್ತೆ ಅದನ್ನ ಸ್ಟೇಟ್ಮೆಂಟ್ ಅನ್ನ ಬಿಟ್ಟು ಬೇರೆ ತರ ಮಾಡ್ತಿದ್ದಾರೆ. ಅಂದ್ರೆ ಸುದೀಪ್ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಸೊ ಅದಕ್ಕೆ ಯಾರು ಸೂಕ್ತ ಅನ್ನೋದು ಮನೆಯವರು ಹೇಳ್ಬೇಕು ಅನ್ನೋದು. ಸೊ ಅಲ್ಲಿ ಗಿಲ್ಲಿ ವಿಷಯ ಬಂತು. ಆಮೇಲೆ ಗಿಲ್ಲಿ ಒಂದು ಫನ್ ಟಾಸ್ಕ್, ಅಂದ್ರೆ ಫನ್ ಅನ್ನೋಕ್ಕಿಂತ ಇಡೀ ಮನೆಗೆ ಒಂದಿನ ಅವರು ಊಟ ಮಾಡಿ ಬಡಿಸ್ಬೇಕು ಅನ್ನೋದು ಆ ಒಂದು ಫನ್ ಟಾಸ್ಕ್ ಆಗಿರ್ಬೋದು. ಅಥವಾ ಅಶ್ವಿನಿ ಅವರ ವಿಷಯವನ್ನ ಬೇರೆ ತಗೊಂಡಿದ್ದಾಗಿರ್ಬೋದು, ಯಾವುದೋ ಒಂದು ವಿಷಯಕ್ಕೆ ಅಶ್ವಿನಿ ಅವರು ಅನ್ನೋದಾಗಿರ್ಬೋದು. ಅಥವಾ ಅಂದ್ರೆ ಈ ವೀಕೆಂಡ್ ಅಲ್ಲಿ ಹೇಗಿರ್ತಾರೆ ಅಥವಾ ವೀಕ್ ಡೇಸ್ ಅಲ್ಲಿ ಹೇಗಿರ್ತಾರೆ, ವೀಕೆಂಡ್ ಅಲ್ಲಿ ಯಾರು ಚೇಂಜ್ ಆಗ್ತಾರೆ ಅನ್ನೋದು. ಅಲ್ಲಿ ಅಶ್ವಿನಿ ಮತ್ತೆ ರಕ್ಷಿತಾ ಅವ್ರ ಹೆಸರು ಬಂತು. ಇನ್ನು ಅಡಿಗೆ ಮನೆಗೆ ಇವರು ಹೋದ್ರೆ ತುಂಬಾ ರಿಸ್ಕ್ ಅನ್ನೋದು, ಅದಕ್ಕೆ ಗಿಲ್ಲಿ ಅವ್ರ ಹೆಸರು ಬರೋದಾಗಿರ್ಬೋದು. ಇದರ ಒಂದು ಫನ್ನಿ ವೇಲಿ ಹೋಗ್ತಿತ್ತು. ಆಮೇಲೆ ಈ ಲಿಂಬೆ ಹಣ್ಣು ತಿನ್ಸೋದು ಅಥವಾ ಮೆಣಸಿನ್ಕಾಯಿ ತಿನ್ಸೋದು, ಅಥವಾ ಒಂದು ಏನ್ ಲಾಸ್ಟ್ ಸೀಸನ್ ಅಲ್ಲಿ ಇತ್ತು ಆ ಒಂದು ಪಂಚಿಂಗ್ ಬಾಕ್ಸ್ ಅಲ್ಲಿ ಹೊಡೆಯೋದಾಗಿರ್ಬೋದು, ಇದೆಲ್ಲ ಅಲ್ಲಿ ಫನ್ ವೇಲೆ ಹೋಗ್ತಾ ಇತ್ತು. ಬಟ್ ಎಲ್ಲೊಂದ್ ಕಡೆ ಕಾವ್ಯ ಅವ್ರು ಹೇಳಿದ ಮಾತು ಗಿಲ್ಲಿ ಅವ್ರಿಗೆ ಹರ್ಟ್ ಆಗಿರ್ಬೋದು ಅನ್ನೋದು ಹೊರಗಡೆ ಟ್ರೋಲ್ ಆಗಿದೆ. ಬಟ್ ಆದ್ರೂ ಕೂಡ ನಿಮ್ಮ ಇಷ್ಟದ ಸ್ಪರ್ಧಿಗೆ ಯಾವ್ದಾದ್ರು ಒಂದು ಗಿಫ್ಟ್ ಕೊಡಬೇಕು, ನಿಮ್ಮ ಫೇವ್ರೆಟ್ ಗಿಫ್ಟ್ ಅನ್ನ ಕೊಡಬೇಕು ಅಥವಾ ನಿಮ್ಮ ಫೇವ್ರೆಟ್ ವಸ್ತುವನ್ನ ಕೊಡಬೇಕು ಅಂತ ಹೇಳಿದಾಗ ಕಾವ್ಯ ಅವರು ಗಿಲ್ಲಿಯನ್ನ ಬಿಟ್ಕೊಡಲ್ಲ. ಅಂದ್ಮೇಲೆ ಧನುಷ್ ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆನೆ ಕೊಡ್ತಾರೆ. ಆಮೇಲೆ ಗಿಲ್ಲಿ ಅವ್ರು ಅಷ್ಟೇ ಕಾವ್ಯ ಅವ್ರಿಗೆ ಕೊಡ್ತಾರೆ ಗಿಫ್ಟ್ ಅನ್ನ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾವ್ಯ ಅವ್ರಿಗೆ ಅವರಿಂದ ಹರ್ಟ್ ಆದ್ರೂ ಸಹ ಎಲ್ಲೋ ಅವರ ಜೋಕಿಗಾಗಿರ್ಬೋದು, ಅವರ ತಮಾಷೆಗೆ ಇಷ್ಟು ದಿನ ಏನ್ ಅವ್ರು ನೋವಲ್ಲಿದ್ರು ಅದನ್ನೆಲ್ಲ ಮರೆಮಾಚಿದಂತಹ ಆ ಕ್ಷಣಗಳು ಗಿಲ್ಲಿ ಜೊತೆನೆ ಕಳೆದಿದ್ದೇನೆ ಅಥವಾ ಗಿಲ್ಲಿ ಜೊತೆ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ನಂಗೆ ಅನ್ನೋ ಮಾತುಗಳಾಗಿರ್ಬೋದು. ಇದು ನೋಡಿದಾಗ ನಮ್ಗೆ ಪ್ರೋಮೋ ನೋಡಿದಾಗ ನಾವೇನ್ ಅನ್ಕೊಳ್ತೀವ, ಇವ್ರು ತಿರುಗಿ ಬಿದ್ದಿದ್ದಾರೆ ಗಿಲ್ಲಿ ವಿರುದ್ಧ, ಇಲ್ಲಿ ತನಕ ಮಾತ್ರ ಗಿಲ್ಲಿ ಬೇಕಿತ್ತು, ಫೈನಲ್ ತನಕ ಮಾತ್ರ ಗಿಲ್ಲಿ ಬೇಕಿತ್ತು, ಇನ್ನು ಗಿಲ್ಲಿ ಬೇಡ ಅನ್ನೋ ಒಂದು ರೀತಿಯಲ್ಲಿ ಹೊರಗಡೆ ಟ್ರೋಲ್ ಆಗೋದು. ಅಥವಾ ನಾವು ಹಂಗೆ ಅನ್ಕೊಂಡಿದ್ವಿ ಪ್ರೋಮೋವನ್ನ ನೋಡಿದಾಗ. ಬಟ್ ಎಲ್ಲ ಒಂದ್ ಕಡೆ ಅವ್ರು ಕಾವ್ಯ ಗಿಲ್ಲಿಯನ್ನ ಬಿಟ್ಕೊಡಲ್ಲ, ಅಲ್ಲಿ ಅವರ ಒಂದು ಸ್ಪೆಷಲ್ ಬಾಂಡ್ ಆಗಿರ್ಬೋದು, ಅದ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಎಲ್ಲೋ ಒಂದ್ ಕಡೆ ಅವರು ಬಿಟ್ಕೊಟ್ಟಿಲ್ಲ ಇಲ್ಲಿ ತನಕ. ಸೊ ಹಾಗಾಗಿ ಗಿಲ್ಲಿ ಅವರ ವಿಷಯ ಅಂತ ಬಂದಾಗ ಅಥವಾ ಕಾವ್ಯ ಅವರ ವಿಷಯ ಬಂದಾಗ ಅಥವಾ ರಕ್ಷಿತಾ ಅವರ ವಿಷಯ ಅಂತ ಬಂದಾಗ ನಿನ್ನೆ ಅಂದ್ರೆ ಸ್ಯಾಟರ್ಡೆ ಎಪಿಸೋಡ್ ತುಂಬಾ ಫನ್ನಿ ಅಲ್ಲೇ ಹೋಗಿತ್ತು. ಆಮೇಲೆ ರಾಶಿಕಾ ಅವ್ರು ಎವಿಕ್ಟ್ ಆಗ್ತಾರೆ. ಸೊ ರಾಶಿಕಾ ಅವ್ರು ಎವಿಕ್ಟ್ ಆಗಿರೋದು ಸ್ವಲ್ಪ ಶಾಕಿಂಗ್ ಅಂತ ನೆನೆಸ್ತು. ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಫಿಸಿಕಲ್ ಟಾಸ್ಕ್ ಅಲ್ಲೂ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರು. ಎಲ್ಲೋ ಒಂದ್ ಕಡೆ ರಾಶಿಕಾ ಬದಲು ಕಾವ್ಯ ಹೋಗ್ಬೋದಿತ್ತು ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಧ್ರುವಂತ್ ಅವರು ಕೂಡ ಸೇಫ್ ಆಗ್ತಾರೆ. ಸೊ ನಂಗೆ ಕನ್ಫ್ಯೂಷನ್ ಅಲ್ಲಿ ಇದ್ದಿದ್ದು ಧ್ರುವಂತ್ ಮತ್ತೆ ರಾಶಿಕಾ ಅಂತಾನೆ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಕಾವ್ಯ ಅವರ ಈ ವಾರದ ಆಟವನ್ನ ನೋಡಿದಾಗ ಕಾವ್ಯ ಅವರು ಹೋಗ್ಬೋದು ಅನ್ನೋದೊಂದು ಸೆಕೆಂಡ್ ಥಾಟ್ ಅಲ್ಲಿ ಇತ್ತು. ಬಟ್ ಅದಾಗಿಲ್ಲ. ಹಾಗಾಗಿ ಧ್ರುವಂತ್ ಅವರು ಇಲ್ಲದ್ರೆ ರಾಶಿಕಾ ಅವರು ಹೋಗ್ಬಹುದು ಅನ್ನೋದು ಥಾಟ್ ಅಲ್ಲಿ ಇತ್ತು. ಆದ್ರೆ ರಾಶಿಕಾ ಅವರು ಹೋದ್ರು, ಆದ್ರೂ ಅದು ಯಾಕೋ ಸ್ವಲ್ಪ ಶಾಕಿಂಗ್ ಅಂತ ಅನಿಸ್ತಾ ಇತ್ತು. ರಾಶಿಕಾ ಅವರು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಆಮೇಲೆ ಎಂಟರ್ಟೈನ್ಮೆಂಟ್ ಬಂದಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಹಾಗಾಗಿ ರಾಶಿಕಾ ಅವರು ಹೋಗಿರೋದು ಸ್ವಲ್ಪ ಶಾಕಿಂಗ್. ಅಥವಾ ಅವ್ರು ಹೋಗ್ಬಾರ್ದಿತ್ತು, ಫೈನಲ್ ತನಕ ಇರ್ಬೇಕಿತ್ತು. ಆ ಒಂದು ಫೈನಲ್ಗೆ ಬರುವಂತ ಕೆಪಾಸಿಟಿ ಏನಿದೆ ರಾಶಿಕಾ ಅವ್ರ ಹತ್ರ ಇತ್ತು. ಸೊ ಹಾಗಾಗಿ ಬಟ್ ಅನ್ಫಾರ್ಚುನೇಟ್ಲಿ ಅವರು ಎವಿಕ್ಟ್ ಆಗ್ತಾರೆ. ಇನ್ನು ಇವತ್ತಿನ ಪ್ರೋಮೋದಲ್ಲಿ ನೋಡಿದಾಗ ಇನ್ನು ಮನೆಯ ಹಳೆಯ ಸ್ಪರ್ಧಿಗಳು, ಮಾಜಿ ಸ್ಪರ್ಧಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಮಲ್ಲಮ್ಮನ ಎಂಟ್ರಿ ಆಗುತ್ತೆ. ಮಲ್ಲಮ್ಮ ಬಂದಾಗ ಧ್ರುವಂತ್ ಅವ್ರಿಗೆ ಖುಷಿ ಆಗುತ್ತೆ. ಧ್ರುವಂತ್ ಅವರು ಅವ್ರನ್ನ ಅಪ್ಕೊಂಡು ಏನೋ ಒಂದು ಮಾತಾಡ್ತಿರ್ಬೇಕಾದ್ರೆ ಮಲ್ಲಮ್ಮನ ಗಮನ ಬೇರೆ ಕಡೆ ಇರುತ್ತೆ. ಸೊ ಅದು ಧ್ರುವಂತ್ ಅವ್ರು ಗಮನಿಸ್ತಾರೆ. ಅದನ್ನ ಬಂದು ಅಶ್ವಿನಿ ಅವ್ರ ಜೊತೆ ಹೇಳ್ತಾರೆ, ಮಲ್ಲಮ್ಮಂದು ಬಿಹೇವಿಯರ್ ಚೇಂಜ್ ಆಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಅಶ್ವಿನಿ ಅವ್ರು ಹೇಳ್ತಾರೆ, ನಮ್ಗೆ ನೀವು ನಿಮ್ಗೆ ನಾನು ಅನ್ನೋ ಮಾತನ್ನ ಹೇಳ್ಕೊಂಡು ಹೆಗಲ್ ಮೇಲೆ ಹೆಗಲ್ ಕೈ ಹಾಕೊಂಡು ಹೋಗ್ತಾ ಇರ್ತಾರೆ. ಸೊ ಇನ್ನು ಯಾರೆಲ್ಲ ಮನೆಯೊಳಗೆ ಬರಬಹುದು, ಡಾಗ್ ಸತೀಶ್ ಅವ್ರು ಬರ್ಬೋದು. ಎಲ್ಲರೂ ಕಾಯ್ತಿದ್ದಾರೆ ಡಾಗ್ ಸತೀಶ್ ಅವ್ರು ಯಾವಾಗ ಬರ್ತಾರೆ. ಹೊರಗಡೆ ಏನ್ ಈಗ ಅವರು ಸುದ್ದಿ ಆಗ್ತಿದಾರೋ, ವೈರಲ್ ಆಗ್ತಿದಾರೋ, ಈ ಮನೆಯವ್ರಿಗಿಂತ ಹೊರಗಡೆ ಡಾಗ್ ಸತೀಶ್ ಅವರು ತುಂಬಾ ವೈರಲ್ ಆಗ್ತಿರೋದು. ಸೊ ಹಾಗಾಗಿ ಡಾಗ್ ಸತೀಶ್ ಅವರು ಒಳಗಡೆ ಬರ್ಬೇಕು ಅನ್ನೋದು ಎಷ್ಟೋ ಜನರ ಆಸೆ ಇದೆ. ಬರ್ಬೇಕಾದ್ರೆ ನಾಯಿಯನ್ನ ಕರ್ಕೊಂಡು ಬರ್ತಾರ ಅನ್ನೋದು ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಸೊ ನೋಡ್ಬೇಕು ಯಾರೆಲ್ಲ ಸ್ಪರ್ಧಿಗಳು ಮನೆಯೊಳಗೆ ಬರ್ತಾರೆ ಅಥವಾ ಈ ಹಿಂದೆ ಹೋದವ್ರು ಎಲ್ಲರೂ ಮನೆಯೊಳಗೆ ಬರ್ತಾರೆ ಅನ್ನೋದು ಕೂಡ ಈ ವೀಕಲ್ಲಿ ಗೊತ್ತಾಗುತ್ತೆ. ಆಮೇಲೆ ಈ ವೀಕಲ್ಲಿ ಮಿಡ್ಲ್ ಆಫ್ ವೀಕ್ ಎಲಿಮಿನೇಷನ್ ಇರುತ್ತೆ. ಸೊ ಎಲಿಮಿನೇಷನ್ ಅಲ್ಲಿ ಯಾವ ಹೋಗ್ಬೋದು ಅನ್ನೋದು, ಈಗ ಧನುಷ್ ಅವ್ರನ್ನ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ. ಸೊ ಮಿಡಲ್ ಆಫ್ ದಿ ವೀಕ್ ಯಾರು ಹೋಗ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.